ಸೊ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಹೌ ಇಟ್ ವರ್ಕ್ಸ್, ಬಿಗಿನರ್ಸ್ ಹೇಗೆ ಸ್ಟಾರ್ಟ್ ಮಾಡೋದು, ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಇದು ಸೇಫಾ ರಿಸ್ಕಾ ಅಂತ. ಇದೆಲ್ಲ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿ. ನಮ್ಮ ಹತ್ರ ಇರೋ ದುಡ್ಡು ಮನೆ ಲಾಕರ್ ಅಲ್ಲಿ, FD ಅಲ್ಲಿ ಸೇಫ್ ಆಗಿದೆ ಅಂತ ನಮಗೆ ಅನ್ಸುತ್ತೆ. ಬಟ್ ಇನ್ಫ್ಲೇಷನ್ ನಮ್ ದುಡ್ಡು ಸ್ಲೋ ಆಗಿ ಇಯರ್ ಆನ್ ಇಯರ್ ಅದರ ವ್ಯಾಲ್ಯೂ ಕಮ್ಮಿ ಮಾಡ್ತಾ ಇದೆ. ಐ ಹೋಪ್ ನಿಮಗೆ ಇನ್ಫ್ಲೇಷನ್ ಅಂದ್ರೆ ಏನೋ ಗೊತ್ತು ಅನ್ಕೋತೀನಿ. ಇಫ್ ಯು ಡೋಂಟ್ ನೋ ವಾಟ್ ಈಸ್ ಇನ್ಫ್ಲೇಷನ್, ಕ್ವಿಕ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ ಸಿಂಪಲ್ ವರ್ಡ್ಸ್. 10 ವರ್ಷ ಹಿಂದೆ ನೀವೇನೇನ್ ಪರ್ಚೇಸ್ ಮಾಡ್ತಿದ್ರಲ್ವಾ 100 ರೂಪೀಸ್ಗೆ, ಸೇಮ್ ವಸ್ತು ಇವಾಗ ಪರ್ಚೇಸ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಮಿನಿಮಮ್ 500 ಇಂದ 600 ಬೇಕು. ನಿಮ್ಮ ಹತ್ರ ಇವಾಗಿರೋ 100 ರೂಪೀಸ್ ವ್ಯಾಲ್ಯೂ 10 ವರ್ಷ ಹಿಂದೆ 100 ರೂಪೀಸ್ ಇದ್ದ ವ್ಯಾಲ್ಯೂ ಸೇಮ್ ಅಲ್ಲ. ಸಿಮಿಲರ್ಲಿ ಇವಾಗಿರೋ 100 ರೂಪೀಸ್ ವ್ಯಾಲ್ಯೂ ನೆಕ್ಸ್ಟ್ 10 ವರ್ಷ ಆದ್ಮೇಲೆ ಅದ್ರ ವ್ಯಾಲ್ಯೂ ಸೇಮ್ ಇರಲ್ಲ. ಸೊ ಗೂಡ್ಸ್ ಅಂಡ್ ಸರ್ವಿಸಸ್ ಬೆಲೆ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಬಟ್ ನಿಮ್ ಪ್ರೈಸ್ ವ್ಯಾಲ್ಯೂ ಏನಿದೆ, ಪರ್ಚೇಸಿಂಗ್ ಪವರ್ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಇನ್ಫ್ಲೇಷನ್. ಎಕ್ಸಾಂಪಲ್, ಒಂದು 10-15 ವರ್ಷ ಹಿಂದೆ ನಿಮ್ಮ ಅಜ್ಜಿನೋ ನಿಮ್ಮ ಅಜ್ಜನೋ 1 ಲಕ್ಷ ಲಾಕರ್ ದಲ್ಲಿ ಇಟ್ಟಿದ್ದಾರೆ ಅನ್ಕೊಳ್ಳಿ ಅಮೌಂಟ್. ಆಫ್ಟರ್ 15-20 ಇಯರ್ಸ್ ನಿಮ್ಗೆ ಸಿಗುತ್ತೆ ಅಮೌಂಟ್. ಬಟ್ ನೀವು ನೋಡಿದ್ರೆ 1 ಲಕ್ಷ ಅದು 1 ಲಕ್ಷನೇ ಇರುತ್ತೆ. ಓಕೆ, ಆ ನೋಟ್ ಕಟ್ಟೆ ಎಷ್ಟಿದೆಯೋ ಅಷ್ಟೇ ಇರುತ್ತೆ, ಜಾಸ್ತಿ ಬೆಳೆದಿರಲ್ಲ. ಬಟ್ 10 ವರ್ಷ 15 ವರ್ಷ ಹಿಂದೆ ಅದೇ 1 ಲಕ್ಷಕ್ಕೆ ನೀವು ಐ ಥಿಂಕ್ 4 ತೊಲ ಚಿನ್ನ ತಗೋಬೋದಿತ್ತು, ಗೋಲ್ಡ್ ಆರಾಮಾಗಿ ಪರ್ಚೇಸ್ ಮಾಡ್ಬೋದಿತ್ತು. ಬಟ್ ಅದೇ ಈಗ 1 ಲಕ್ಷಕ್ಕೆ ಎಷ್ಟು ಗೋಲ್ಡ್ ಪರ್ಚೇಸ್ ಮಾಡ್ತೀರಾ? ನಾಟ್ ಈವನ್ 1 ತೊಲ. ಸೊ 1 ಲಕ್ಷ ವ್ಯಾಲ್ಯೂ ಏನಾಯ್ತು? ಕಮ್ಮಿ ಆಯ್ತು. ಬಟ್ ಬೆಲೆ ಪ್ರೈಸ್ ಏನಾಯ್ತು? ಜಾಸ್ತಿ ಆಯ್ತು. ದಟ್ ಈಸ್ ಕಾಲ್ಡ್ ಇನ್ಫ್ಲೇಷನ್. ಸೊ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ ಇನ್ಫ್ಲೇಷನ್ ಅರೌಂಡ್ 7-8% ಇದೆ. ಇಫ್ ಐ ಕಂಪೇರ್ ಮೆಡಿಕಲ್ ಇನ್ಫ್ಲೇಷನ್, ಎಜುಕೇಶನ್ ಇನ್ಫ್ಲೇಷನ್, ಇದು ಇನ್ನೂ ಜಾಸ್ತಿನೇ ಇದೆ. ಬಟ್ ಆಸ್ ಅ ಜನರಲ್ ಓವರ್ ವ್ಯೂ ನೋಡಿದ್ರೆ 7-8% ಇನ್ಫ್ಲೇಷನ್ ಇದೆ ಇನ್ ಇಂಡಿಯಾ. ಸೊ ಈ ಒಂದು ಇನ್ಫ್ಲೇಷನ್ ನ ಹೇಗೆ ಟ್ಯಾಕಲ್ ಮಾಡೋದು? ನಮ್ಮ ಹತ್ರ ಇರೋ ಅಮೌಂಟ್ ನ ಮಿನಿಮಮ್ ಇನ್ಫ್ಲೇಷನ್ ಗಿಂತ ಜಾಸ್ತಿ ಅದನ್ನ ಗ್ರೋ ಮಾಡಿಸೋದು. ಆ ತರ ಮಾಡೋದ್ರಿಂದ ಏನಾಗುತ್ತೆ, ಈ ಇನ್ಫ್ಲೇಷನ್ ನ ನಾವು ಟ್ಯಾಕಲ್ ಮಾಡಬಹುದು. ಸೊ ಒನ್ ಆಫ್ ದಿ ಬೆಸ್ಟ್ ವೇಸ್ ಟು ಗ್ರೋ ಅವರ್ ಮನಿ ಈಸ್ ಬೈ ಇನ್ವೆಸ್ಟಿಂಗ್ ಆನ್ ಮ್ಯೂಚುವಲ್ ಫಂಡ್ಸ್. Hey, what's up guys, my name is Sam. Today we're going to discuss all about mutual fund. Let's begin. ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಹತ್ರ 1,000 ರೂಪಾಯಿ ಇದೆ, ಅದನ್ನ ನೀವು ಇನ್ವೆಸ್ಟ್ ಮಾಡಬೇಕು. ಓಕೆ, ಅಲ್ಲಿ ನಿಮ್ ಫ್ರೆಂಡ್ ಕೂಡ 1,000 ಇನ್ವೆಸ್ಟ್ ಮಾಡ್ತಾನೆ. ಸಿಮಿಲರ್ಲಿ 98 ಪೀಪಲ್ ಕೂಡ 1,000 ಇನ್ವೆಸ್ಟ್ ಮಾಡ್ತಾರೆ ಅನ್ಕೊಳ್ಳೋಣ. ಓಕೆ, ಎಲ್ಲ ಸೇರಿ ಎಷ್ಟಾಯ್ತು ಅಮೌಂಟ್? 1 ಲಕ್ಷ ರೂಪಾಯಿ ಆಯ್ತು. ಸೊ ಈ ಟೋಟಲ್ 1 ಲಕ್ಷ ಏನಿದೆ ಅಮೌಂಟ್ ಎಕ್ಸ್ಪರ್ಟಿಗೆ ಕೊಡ್ತೀವಿ, ಅಂದ್ರೆ ಫಂಡ್ ಮ್ಯಾನೇಜರ್. ಸೊ ಈ ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾನೆ, ಆ 1 ಲಕ್ಷ ತಗೊಂಡ್ಬಿಟ್ಟು ಹಿ ವಿಲ್ ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್, ಗೋಲ್ಡ್, ಬಾಂಡ್ಸ್ ಎಕ್ಸೆಟ್ರಾ. ಇದಕ್ಕೆ ನಾವು ಮ್ಯೂಚುವಲ್ ಫಂಡ್ ಅಂತೀವಿ. ಸಿಂಪಲ್ ಡೆಫಿನೇಷನ್ ಹೇಳ್ಬೇಕಂದ್ರೆ ಮ್ಯೂಚುವಲ್ ಫಂಡ್ ಮೀನ್ಸ್ ಎಲ್ಲರೂ ಸೇರಿ ದುಡ್ಡನ್ನ ಕಲೆಕ್ಟ್ ಮಾಡಿ ಒಂದು ಫಂಡ್ ಮ್ಯಾನೇಜರ್ಗೆ ಅಮೌಂಟ್ ನಾವು ಕೊಡ್ತೀವಿ. ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾನೆ, ಆನ್ ಆರ್ ಬಿಹಾಫ್ ಹಿ ವಿಲ್ ಇನ್ವೆಸ್ಟ್ ದಟ್ ಅಮೌಂಟ್ ಬೇಸ್ಡ್ ಆನ್ ದಿ ಡಿಫೈನ್ಡ್ ಸ್ಟ್ರಾಟಜಿ ಟು ಮ್ಯಾಕ್ಸಿಮೈಸ್ ದಿ ರಿಟರ್ನ್. ಹೂ ಮ್ಯಾನೇಜಸ್ ದಿಸ್ ಮ್ಯೂಚುವಲ್ ಫಂಡ್ಸ್? ನಿಮ್ಗೆ ಮ್ಯೂಚುವಲ್ ಫಂಡ್ ಯಾರು ಮ್ಯಾನೇಜ್ ಮಾಡ್ತಾರೆ ಅಂತ ಕ್ವಶನ್ ಅಥವಾ ಡೌಟ್ ಬರಬಹುದು. ಈ ಫಂಡ್ ಇದೆ ಅಲ್ವಾ, ಒಂದು ಪ್ರೊಫೆಷನಲ್ ಮ್ಯಾನೇಜ್ ಮಾಡ್ತಾನೆ, ಅವ್ರಿಗೆ ನಾವು ಫಂಡ್ ಮ್ಯಾನೇಜರ್ ಅಂತ ಹೇಳ್ತೀವಿ. ಇವರು AMC ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. AMC ಅಂದ್ರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್. ಫಾರ್ ಎಕ್ಸಾಂಪಲ್ SBI ಮ್ಯೂಚುವಲ್ ಫಂಡ್, HDFC ಮ್ಯೂಚುವಲ್ ಫಂಡ್, ICICI ಪ್ರೊಡೆನ್ಷಿಯಲ್ ಫಂಡ್, ಈ ತರ ಇವೆಲ್ಲ ಏನಂದ್ರೆ AMC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್. ಈ ಕಂಪನೀಸ್ ಅಲ್ಲಿ ಈ ಫಂಡ್ ಮ್ಯಾನೇಜರ್ಸ್ ಏನಿದ್ದಾರೆ ಅವರು ವರ್ಕ್ ಮಾಡ್ತಾ ಇರ್ತಾರೆ, ಅಂಡ್ ದೀಸ್ ಪೀಪಲ್ ವಿಲ್ ಮ್ಯಾನೇಜ್ ಅವರ್ ಮನಿ. ಸೊ ಫಂಡ್ ಮ್ಯಾನೇಜರ್ ಏನಿದಾನೆ, ಅಮೌಂಟ್ ಕಲೆಕ್ಟ್ ಆಗಿದೆ ಅಲ್ವಾ ಫ್ರಮ್ ಆಲ್ ದಟ್ ಪೀಪಲ್, ಡಿಫೈನ್ ಸ್ಟ್ರಾಟಜಿ ಇರುತ್ತೆ ಅವರಿಗೆ, ಆ ಸ್ಟ್ರಾಟಜಿ ಮೇಲೆ ಅವರು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ನಮ್ಗೆ ಆ ಟೆನ್ಷನ್ ಇಲ್ಲ ಯಾವ ಸ್ಟಾಕ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತ, ಆ ತರ ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಫಂಡ್ ಮ್ಯಾನೇಜರ್ ಇಸ್ ಪ್ರೊಫೆಷನಲ್, ಅವನಿಗೆ ಗೊತ್ತು ಎಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತ, ಅವ್ನು ಇನ್ವೆಸ್ಟ್ ಮಾಡ್ತಾನೆ. ಬಟ್ ಆಸ್ ಅ ರಿಟೇಲ್ ಇನ್ವೆಸ್ಟರ್ ನಮಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಎವ್ರಿ ಮಂತ್ ಅಮೌಂಟ್ ನ ನಾವು SIP ಮೂಲಕ ಪೇ ಮಾಡ್ತಾ ಹೋಗ್ಬೇಕು. ಆ ಅಮೌಂಟ್ ಏನಾಗುತ್ತೆ, ಇನ್ವೆಸ್ಟ್ ಆಗ್ತಾ ಹೋಗುತ್ತೆ ಇನ್ ಬಾಸ್ಕೆಟ್ ಆಫ್ ಸ್ಟಾಕ್ಸ್. ಸೊ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್. ಒಂದ್ ಬಂದು ಈಕ್ವಿಟಿ ಮ್ಯೂಚುವಲ್ ಫಂಡ್. ಸೊ ಈ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದ್ರೆ ಈ ಹೆಸರೇ ಹೇಳುತ್ತೆ, ದೇ ವಿಲ್ ಇನ್ವೆಸ್ಟ್ ಇನ್ ಈಕ್ವಿಟೀಸ್. ಸೊ ನೀವು 100 ರೂಪೀಸ್ ಅದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಟೋಟಲ್ 100 ರೂಪಿ ಏನಾಗುತ್ತೆ, ಈಕ್ವಿಟೀಸ್ ಅಂದ್ರೆ ಶೇರ್, ಕಂಪನಿ ಶೇರ್ ಅಲ್ಲಿ ಅದೇನಾಗುತ್ತೆ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ ಅಮೌಂಟ್. ಇದರಲ್ಲಿ ನಿಮಗೆ ಹೈ ರಿಟರ್ನ್ ಚಾನ್ಸಸ್ ಇದೆ, ಬಟ್ ಜಾಸ್ತಿ ರಿಸ್ಕ್. ನೀವೇನಾದ್ರೂ ಲಾಂಗ್ ಟರ್ಮ್ ಗೋಸ್ಕರ ಇನ್ವೆಸ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಸೊ ಈಕ್ವಿಟಿ ಮ್ಯೂಚುವಲ್ ಫಂಡ್ ಇಸ್ ಬೆಸ್ಟ್ ಟು ಇನ್ವೆಸ್ಟ್. ಸೊ ಈಗ ನೀವೇನಾದ್ರೂ 20s or 30s ಅಲ್ಲ ಇದ್ದೀರಾ ಅನ್ಕೊಳ್ಳಿ, ಸೊ ಇಫ್ ಯು ಆರ್ ಸೀಯಿಂಗ್ ಲೈಕ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಪ್ಲಾನ್ ಆರ್ ಗೋಲ್, ಸೊ ಫಾರ್ ಯು ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಆಪ್ಷನ್ ಟು ಆಪ್ಟ್. ಸೆಕೆಂಡ್ ಬಂದು ಡೆಟ್ ಮ್ಯೂಚುವಲ್ ಫಂಡ್. ಇದರಲ್ಲಿ ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾನೆ, ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ನ ಹಿ ವಿಲ್ ಇನ್ವೆಸ್ಟ್ ಇನ್ ಬಾಂಡ್ಸ್, ಗವರ್ಮೆಂಟ್ ಸೆಕ್ಯೂರಿಟೀಸ್. ಇದರಲ್ಲಿ ನಿಮಗೆ ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್ ಬರುತ್ತೆ, ಬಟ್ ಇದು ನಾಟ್ ಆಸ್
ವೊಲಟೈಲ್ ಆಸ್ ಈಕ್ವಿಟಿ ಮಾರ್ಕೆಟ್. ಇದರಲ್ಲಿ ನಿಮಗೆ ಲೋ ರಿಸ್ಕ್ ಇರುತ್ತೆ ಅಂಡ್ ಸ್ಟೇಬಲ್ ರಿಟರ್ನ್ ನಿಮಗೆ ಸಿಗ್ತಾ ಹೋಗುತ್ತೆ. ಈ ತರ ಫಂಡ್ ಯಾರಿಗೆ ಬೆಸ್ಟ್ ಅಂದ್ರೆ, ನೀವು ಶಾರ್ಟ್ ಟರ್ಮ್ ಗೋಲ್ಸ್ ಏನಾದ್ರು ಇಟ್ಕೊಂಡಿದ್ದೀರಾ ಅನ್ಕೊಳ್ಳಿ, ಅಂತ ಸಮಯದಲ್ಲಿ ಈ ತರ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬೆಸ್ಟ್. ಆಮೇಲೆ ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಆಲ್ರೆಡಿ ಅಕ್ಯುಮುಲೇಟ್ ಆಗಿದೆ ಅನ್ಕೊಳ್ಳಿ, ಈ ತರ ಎಮರ್ಜೆನ್ಸಿ ಫಂಡ್ ಕೂಡ ನಾವು ಈ ತರ ಡೆಬ್ಟ್ ಮ್ಯೂಚುವಲ್ ಫಂಡ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು ಟು ಔಟ್ ಪರ್ಫಾರ್ಮ್ ದಿ ಇನ್ಫ್ಲೇಷನ್ ರೇಟ್. ಥರ್ಡ್ ಬಂದು ಹೈಬ್ರಿಡ್ ಮ್ಯೂಚುವಲ್ ಫಂಡ್. ಸೊ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾನೆ ಗೊತ್ತಾ, ಮಿಕ್ಸ್ ಆಫ್ ಇಕ್ವಿಟಿ ಅಂಡ್ ಡೆಟ್. ಸೊ ಇವನೇನ್ ಮಾಡ್ತಾನೆ, ಸಮ್ ಪೋರ್ಷನ್ ಹಿ ವಿಲ್ ಇನ್ವೆಸ್ಟ್ ಇನ್ ಇಕ್ವಿಟೀಸ್, ಸಮ್ ಪೋರ್ಷನ್ ಹಿ ವಿಲ್ ಇನ್ವೆಸ್ಟ್ ಇನ್ ಡೆಟ್. ಸೊ ಅದಕ್ಕೆ ನಾವು ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ತೀವಿ. ಸೊ ಇದು ಬಿಗಿನರ್ಸ್ ಗೆ ವೆರಿ ಗುಡ್ ಆಪ್ಷನ್ ಟು ಸ್ಟಾರ್ಟ್ ವಿತ್. ಇದರಲ್ಲಿ ನಿಮಗೆ ಮೀಡಿಯಂ ರಿಸ್ಕ್ ಇರುತ್ತೆ ಅಂಡ್ ಡೀಸೆಂಟ್ ರಿಟರ್ನ್ ಸಿಗುತ್ತೆ. ಇದು ತುಂಬಾ ಜನರಲ್ಲಿ ಕನ್ಫ್ಯೂಷನ್ ಏನಂದ್ರೆ, SIP ಮಾಡಬೇಕಾ ಅಥವಾ ಲಮ್ಸಮ್ ನಾನು ಇನ್ವೆಸ್ಟ್ ಮಾಡಬೇಕಾ ಅಂತ ತುಂಬಾ ಜನಗೆ ಇದು ಒಂಥರ ಡೌಟ್. SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ನಾವು ಬೇಕಾದ್ರೆ 500 ಇಂದಾನೆ ಸ್ಟಾರ್ಟ್ ಮಾಡಬಹುದು, ಸ್ಮಾಲ್ ಅಮೌಂಟ್ ಇಂದ ಸ್ಟಾರ್ಟ್ ಮಾಡಬಹುದು. ಸೊ SIP ಇಂದ ಏನಾಗುತ್ತೆ, ಒಂದು ಹ್ಯಾಬಿಟ್ ಡೆವಲಪ್ ಆಗುತ್ತೆ. ಪ್ರತಿ ತಿಂಗಳು ವಿತೌಟ್ ಮಿಸ್ ನಾವು ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ. ಬಟ್ ಇದು ಲಾಂಗ್ ಟರ್ಮ್ ನಮಗೆ ತುಂಬಾ ಒಳ್ಳೆ ಬೆನಿಫಿಟ್ ಕೊಡುತ್ತೆ. ಓಕೆ, ಲಮ್ ಸಮ್ ಹೆಂಗೆ ಅಂದ್ರೆ ಇನ್ ನೆಕ್ಸ್ಟ್ ಹೇಳ್ತೀನಿ. ಸೊ SIP ಆಪ್ಷನ್ ಇದೆಯಲ್ಲ, ಬಿಗಿನರ್ಸ್ ಗೆ ವೆರಿ ವೆರಿ ಹೆಲ್ಪ್ಫುಲ್ ಟೂಲ್. ಸೊ ನಿಮ್ ಸ್ಯಾಲರಿ ಬಂದ ತಕ್ಷಣ ಆಟೋ ಡೆಬಿಟ್ ಸೆಟ್ ಮಾಡ್ಬಿಡಿ. ಆಸ್ ಸೂನ್ ಆಸ್ ಯು ಗೆಟ್ ದಿ ಸ್ಯಾಲರಿ 500,000 ನೀವು ಎಷ್ಟು ಸೆಟ್ ಮಾಡಿರ್ತೀರೋ ಅಷ್ಟು SIP ಡಿಡಕ್ಟ್ ಆಗ್ಬಿಡುತ್ತೆ ವಿತೌಟ್ ಯುವರ್ ನಾಲೆಡ್ಜ್. ಸೊ ಇದು ಒಂಥರ ಕನ್ಸಿಸ್ಟೆಂಟಿ ಬಿಲ್ಡ್ ಮಾಡಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ಡಿಸಿಪ್ಲಿನ್ ಕೂಡ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬಂದು ಲಮ್ಸಮ್. ಸೊ ನಿಮ್ಗೆ ಬೋನಸ್ ಬಂದಿದೆ ಅನ್ಕೊಳ್ಳೋಣ, ಓಕೆ, 1 ಲಕ್ಷನೋ 1.5-2 ಲಕ್ಷ ಇದೆ, ಬಟ್ ಅದನ್ನ ಇನ್ವೆಸ್ಟ್ ಮಾಡಬೇಕು. ಲಮ್ಸಮ್ ಇನ್ವೆಸ್ಟ್ ಮಾಡೋದು ನನ್ನ ಪ್ರಕಾರ ವೆರಿ ರಿಸ್ಕಿ ಇಫ್ ಯು ಆರ್ ಬಿಗಿನರ್ಸ್. ಏನಕ್ಕೆ ಮಾರ್ಕೆಟ್ ನ ಟೈಮ್ ಮಾಡಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಹೌಎವರ್ ನಿಮ್ಗೆ ಮಾರ್ಕೆಟ್ ನಾಲೆಡ್ಜ್ ಇದೆ, ಓಕೆ, ತುಂಬಾ ಡೌನ್ ಹೋಗಿದೆ, ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ವಿ ಕ್ಯಾನ್ ಇನ್ವೆಸ್ಟ್, ಬಟ್ ಸ್ಟಿಲ್ ಇಟ್ ಈಸ್ ಹೈ ರಿಸ್ಕ್. ಸೊ ನನ್ನ ಸಜೆಷನ್ ಏನಂದ್ರೆ, ಫಾರ್ ಎಕ್ಸಾಂಪಲ್ 1 lakh ನಿಮ್ಮ ಹತ್ರ ಲಮ್ಸಮ್ ಅಮೌಂಟ್ ಇದೆ ಅನ್ಕೊಳ್ಳೋಣ, ಅದನ್ನ ನೀವು ಡಿವೈಡೆಡ್ ಬೈ 6 ಮಾಡಿ, ಇಲ್ಲ ಡಿವೈಡೆಡ್ ಬೈ 4 ಮಾಡಿ. ಸೊ ಏನ್ ಅಮೌಂಟ್ ಬರುತ್ತೆ ಆ ಅಮೌಂಟ್ ಪ್ರತಿ ತಿಂಗಳು ಅಲಾಂಗ್ ವಿತ್ ಯುವರ್ SIP ಆಡ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ. SIP ಮಾಡೋದ್ರಿಂದ ಏನಾಗುತ್ತೆ, ಲಾಂಗ್ ಟರ್ಮ್ ನಿಮ್ದು ಪ್ರೈಸ್ ಏನಾಗುತ್ತೆ ಅವರೇಜ್ ಔಟ್ ಆಗುತ್ತೆ. ಲಮ್ಸಮ್ ಇಂದ ಏನಾಗುತ್ತೆ, ಇನ್ ಕೇಸ್ ಮಾರ್ಕೆಟ್ ಮೇಲೆ ಇದೆ ಅನ್ಕೊಳ್ಳೋಣ, ಫುಲ್ ಅಮೌಂಟ್ ಅಲ್ಲಿ ಹಾಕಿದ್ರೆ ಪ್ರಾಬ್ಲಮ್ ಏನಾಗುತ್ತೆ, ಇನ್ ಕೇಸ್ ಮಾರ್ಕೆಟ್ ಬಿದ್ರೆ ನಿಮ್ ಅಕೌಂಟ್ ಅಲ್ಲಿ ಲಾಸ್ ತುಂಬಾ ಜಾಸ್ತಿ ಕಾಣಿಸುತ್ತೆ. ಮೇ ಬಿ ನೀವು ಪ್ಯಾನಿಕ್ ಆಗಬಹುದು. ನನ್ನ ಅಡ್ವೈಸ್, ಇಫ್ ಯು ಆರ್ ಬಿಗಿನರ್ ಪ್ಲೀಸ್ ಸ್ಟಾರ್ಟ್ ವಿತ್ SIP. ಲಮ್ಸಮ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇನ್ನೊಂದು, ತುಂಬಾ ಜನ ನನಗೆ ಕೇಳ್ತಾರೆ, ಮ್ಯೂಚುವಲ್ ಫಂಡ್ ರಿಸ್ಕಾ ಸೇಫಾ ಅಂತ. ಐ ನೋ ತುಂಬಾ ಬಿಗಿನರ್ಸ್ಗೆ ಇದೊಂದು ಮೈಂಡ್ ಅಲ್ಲಿ ಇರುತ್ತೆ, ಮ್ಯೂಚುವಲ್ ಫಂಡ್ ಅಂದ್ರೆ ಮೇ ಬಿ ಗ್ಯಾಂಬ್ಲಿಂಗ್ ಇರ್ಬೋದು, ಆ ತರ ಎಲ್ಲ ಥಿಂಕ್ ಮಾಡ್ತಿರ್ತಾರೆ. ನಾನು ಸಿಂಪಲ್ ಆಗಿ ಹೇಳ್ತೀನಿ, ಮ್ಯೂಚುವಲ್ ಫಂಡ್ ರಿಸ್ಕಿನೇ. ಏನಕ್ಕೆ ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ತರ ಏನು ಅಂತ. ಬಟ್ ನೀವೇನಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಮಿನಿಮಮ್ 5 years, ಸೊ ರಿಸ್ಕ್ ಏನಿದೆ ಆಲ್ಮೋಸ್ಟ್ 0 ಆಗ್ಬಿಡುತ್ತೆ. ಸೊ ಹಿಸ್ಟ್ರಿ ನೋಡಿ, ಯಾರ್ಯಾರು ಇನ್ವೆಸ್ಟ್ ಮಾಡಿದರೆ ಇನ್ ಮ್ಯೂಚುವಲ್ ಫಂಡ್, ಗುಡ್ ಮ್ಯೂಚುವಲ್ ಫಂಡ್ಸ್, ಇನ್ ಪೀರಿಯಡ್ ಆಫ್ 5 years ರಿಸ್ಕ್ ಪರ್ಸೆಂಟೇಜ್ ಏನಿದೆ ಆಲ್ಮೋಸ್ಟ್ ಝೀರೋ. ಓಕೆ, ಸೊ ನನ್ನ ಪ್ರಕಾರ ನೀವು ಲಾಂಗ್ ಟರ್ಮ್ ಆಗಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಮ್ಯೂಚುವಲ್ ಫಂಡ್ ಇಸ್ ಬೆಸ್ಟ್ ವೇ ಟು ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್ ಜರ್ನಿ. ಇದರಲ್ಲಿ ನಿಮಗೆ ರಿಸ್ಕ್ ಕಮ್ಮಿ. ಏನಕ್ಕೆ ಇದರಲ್ಲಿ ಡೈವರ್ಸಿಫಿಕೇಶನ್ ಜಾಸ್ತಿ. ಹೆಂಗೆ ಅಂದ್ರೆ, ಈಗ ನೀವು 100 rupees ಇನ್ವೆಸ್ಟ್ ಮಾಡಿದ್ದೀರಾ ಇನ್ ಮ್ಯೂಚುವಲ್ ಫಂಡ್ ಅನ್ಕೊಳ್ಳೋಣ, ಆ 100 rupees ಕಂಪ್ಲೀಟ್ ಒಂದ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಆಗಲ್ಲ. ಸೊ ಬಾಸ್ಕೆಟ್ ಆಫ್ ಸ್ಟಾಕ್ ಅಲ್ಲಿ ಅದು ಇನ್ವೆಸ್ಟ್ ಆಗಿರುತ್ತೆ. ನಿಫ್ಟಿ 50, ನಿಫ್ಟಿ 100, ನಿಫ್ಟಿ 150, ಈ ತರ ಕಂಪ್ನೀಸ್ ಅಲ್ಲಿ ನಿಮ್ 100 rupees ಏನಾಗಿದೆ ಡಿವೈಡ್ ಆಗಿ ಹೋಗಿರುತ್ತೆ. ಅದರಲ್ಲಿ 2-3 ಕಂಪ್ನಿ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೂ ಸ್ಟಿಲ್ ನಿಮ್ ರಿಟರ್ನ್ ಏನಾಗುತ್ತೆ ನೆಗೆಟಿವ್ ಆಗಿರಲ್ಲ. ಸೊ ನಿಮ್ ರಿಸ್ಕ್ ಏನಿದೆ ಕಮ್ಮಿ ಆಗ್ತಾ ಹೋಗುತ್ತೆ, ಬಿಕಾಸ್ ಯುವರ್ ಡೈವರ್ಸಿಫಿಕೇಶನ್ ಇಸ್ ವೆರಿ ಮಚ್ ಕಂಟ್ರೋಲ್ಡ್. ಹೌ ಬಿಗಿನರ್ಸ್ ಶುಡ್ ಸ್ಟಾರ್ಟ್ ಮ್ಯೂಚುವಲ್ ಫಂಡ್ ಜರ್ನಿ. ಫಸ್ಟ್ ಅಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಬಿಫೋರ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ಸ್ ಯು ಶುಡ್ ಹ್ಯಾವ್ ಎಮರ್ಜೆನ್ಸಿ ಫಂಡ್. ನಿಮಗೆ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೆ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನು ಚೆಕ್ಔಟ್ ಮಾಡಿ, ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ವಾಟ್ ಈಸ್ ಎಮರ್ಜೆನ್ಸಿ ಫಂಡ್ ಅಂತ. ಸೊ ಬಿಫೋರ್ ಸ್ಟಾರ್ಟಿಂಗ್ ಎನಿ ಇನ್ವೆಸ್ಟ್ಮೆಂಟ್ ಯು ಶುಡ್ ಹ್ಯಾವ್ ಎಮರ್ಜೆನ್ಸಿ ಫಂಡ್. ಸೆಕೆಂಡ್ ಏನಂದ್ರೆ, ಯು ಶುಡ್ ನೋ ಯುವರ್ ಗೋಲ್. ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರಲ್ಲಿ ಇದ್ದೀರಾ, ಸೊ ನಾನು ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕು, ನನ್ನ ಪ್ಲೇಸ್ ಇಂದ ನಾನು ಸಿಲ್ಕ್ ಬೋರ್ಡ್ ಹೋಗ್ಬೇಕು, ನನ್ನ ಪ್ಲೇಸ್ ಇಂದ ನಾನು ಜಯನಗರ ಹೋಗ್ಬೇಕು ಅಂತ ಅನ್ಕೊಳ್ಳೋಣ. ಸೊ ಯು ಹ್ಯಾವ್ ಯುವರ್ ಗೋಲ್ಸ್ ಡಿಫೈನ್ಡ್. ಮನೆಯಿಂದ ನಾನು ಮೆಜೆಸ್ಟಿಕ್ ಹೋಗ್ಬೇಕು ಅಂದ್ರೆ ಐ ಮೇ ಟೇಕ್ ಡಿಫರೆಂಟ್ ರೂಟ್ಸ್, ಬಟ್ ಐ ಆಮ್ ಲೈಕ್ ಕ್ಲಿಯರ್ ವೇ ಟು ಗೋ ಅಂತ. ಸಿಮಿಲರ್ಲಿ ಇನ್ವೆಸ್ಟ್ಮೆಂಟ್ ನೀವು ಜರ್ನಿ ಸ್ಟಾರ್ಟ್ ಮಾಡ್ತಿರಲ್ವಾ, ಯು ಶುಡ್ ಹ್ಯಾವ್ ಗೋಲ್ ಡಿಫೈನ್ಡ್. ಎಕ್ಸಾಂಪಲ್, ಕಿಡ್ಸ್ ಎಜುಕೇಶನ್ಗೆ ನನಗೆ ಒಂದು 10 ಲಕ್ಷ 15 ಲಕ್ಷ ಅಮೌಂಟ್ ನಾನು ಇನ್ವೆಸ್ಟ್ ಮಾಡಿ ಇಡಬೇಕು ಅಂತ ಇರುತ್ತೆ ಅನ್ಕೊಳ್ಳೋಣ. ಆಫ್ಟರ್ 20-25 years ನಾನು ಒಂದು ಹೌಸ್ ತಗೋಬೇಕು, ಮನೆ ತಗೋಬೇಕು ಅಂತ ಅನ್ಕೊಳ್ಳೋಣ. ಸೊ ಅದಕ್ಕೆ ನೀವು ಗೋಲ್ ನ ಕ್ಲಿಯರ್ ಆಗಿ ಬರೆದಿಟ್ಕೊಂಡ್ಬಿಡಿ. ಎಷ್ಟು ಅಮೌಂಟ್ ನಮಗೆ ಎಲ್ಲೆಲ್ಲಿ ಬೇಕು, ಮನೆಗೆ ಎಷ್ಟು ಬೇಕು, ಕಿಡ್ಸ್ ಎಜುಕೇಶನ್ಗೆ ನನಗೆ ಎಷ್ಟು ಅಮೌಂಟ್ ಬೇಕು, ರಿಟೈರ್ಮೆಂಟ್ಗೆ ನನಗೆ ಎಷ್ಟು ಅಮೌಂಟ್ ಬೇಕು ಅಂತ ನೀವು ಡಿಫೈನ್ ಮಾಡಿ. ಅಕಾರ್ಡಿಂಗ್ಲಿ ಯು ಕ್ಯಾನ್ ಪ್ಲಾನ್ ಯುವರ್ ಇನ್ವೆಸ್ಟ್ಮೆಂಟ್ಸ್. ಥರ್ಡ್ ಥಿಂಗ್, ಸ್ಟಾರ್ಟ್ ವಿತ್ SIPs. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇಂದಾನೆ ನೀವು ಶುರು ಮಾಡಿ, ಬಿಕಾಸ್ ನೀವು ಬಿಗಿನರ್ಸ್ ಮಾರ್ಕೆಟ್ ನ ಟೈಮ್ ಮಾಡಕ್ ಹೋಗಬೇಡಿ. ಎವ್ರಿ ಮಂತ್ ಸೇಮ್ ಡೇಟ್ ಗೆ ಡಿಫೈನ್ ಅಮೌಂಟ್ ಹೋಗ್ತಾ ಇರ್ಲಿ. ಪಾಯಿಂಟ್ ನಂಬರ್ 4, ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ ನೇ ಚೂಸ್ ಮಾಡಿ. ಏನಕ್ಕೆ ಅದರಲ್ಲಿ ಚಾರ್ಜಸ್ ಏನಿದೆ ಕಮ್ಮಿ ಇರುತ್ತೆ. ಪಾಯಿಂಟ್ ನಂಬರ್ 5, ಇದು ನೀವು ಲಾಂಗ್ ಟರ್ಮ್ ಮೈಂಡ್ ಅಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. 3 months 6 months ಗೆಲ್ಲ ಹೋಗ್ಬಿಟ್ಟು ಓಪನ್ ಮಾಡಿ ನನ್ನ ರಿಟರ್ನ್ಸ್ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡೋದು ಅವೆಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಸುಮ್ಮನೆ ಅನ್ನೆಸೆಸರಿ ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ. ನೀವು ಮೇ ಬಿ ಆ ಒಂದು ಫಂಡ್ ನ ಸೇಲ್ ಮಾಡಬಹುದು, ಹೇಳಕ್ಕಾಗಲ್ಲ.
ಸೊ ಅದಕ್ಕೆ ಪೇಷನ್ಸ್ ಇರ್ಲಿ. ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಅಂದ್ರೆ ಅಟ್ಲೀಸ್ಟ್ ಓಕೆ 3 years ನಾನು ನೋಡಲ್ಲ, 5 years ಅದು ಏನಾದ್ರೂ ಆಗ್ಲಿ, ಮೇಲೆ ಹೋಗುತ್ತೋ ಕೆಳಗೆ ಹೋಗುತ್ತೋ ನನಗೆ ಸಂಬಂಧ ಇಲ್ಲ, ಬಟ್ 5 years ನಾನು ರಿಟರ್ನ್ಸ್ ನ ತಲೆನೇ ಕೆಡಿಸ್ಕೊಳ್ಳಲ್ಲ. ಈ ತರ ಮೈಂಡ್ ಸೆಟ್ ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಿ. ಸೊ ಪರ್ಸನಲ್ ಆಗಿ ನಾನು 2 ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀನಿ ಟು ಇನ್ವೆಸ್ಟ್ ಮೈ ಮನಿ ಇನ್ ಮ್ಯೂಚುವಲ್ ಫಂಡ್ಸ್. ಒಂದ್ ಬಂದು ಝೆರೋದಾದು ಕಾಯಿನ್ ಅಂತ, ಅದು ಚೆನ್ನಾಗಿದೆ, ಇಂಟರ್ಫೇಸ್ ಇಸ್ ವೆರಿ ಈಸಿ, ಫ್ರೆಂಡ್ಲಿ ಆಲ್ಸೋ. ಸೊ ಬಿಗಿನರ್ಸ್ ಗೆ ಅದು ಲೈಕ್ ಗೋ ಟು ಅಪ್ಲಿಕೇಶನ್ ಐ ವುಡ್ ಸೇ. ಸೊ ಇನ್ಸ್ಟಾಲ್ ಮಾಡಿ, ಗೋ ಎಕ್ಸ್ಪ್ಲೋರ್. ಯೂಟ್ಯೂಬ್ ಅಲ್ಲಿ ತುಂಬಾ ಟ್ಯೂಟೋರಿಯಲ್ ಸಿಗುತ್ತೆ ನಿಮಗೆ ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಥ್ರೂ ಕಾಯಿನ್ ಅಂತ. ಅಂಡ್ ಸೆಕೆಂಡ್ ಅಪ್ಲಿಕೇಶನ್ ಬಂದು ಗ್ರೋದು ಕೂಡ ಅಷ್ಟೇ, ವೆರಿ ಸಿಂಪಲ್ ಇಂಟರ್ಫೇಸ್, ಬಿಗಿನರ್ಸ್ ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಒಂದ್ಸಲಿ ನೀವು ಇನ್ಸ್ಟಾಲ್ ಮಾಡ್ಬಿಟ್ಟು ಜಸ್ಟ್ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ಈ 2 ಅಪ್ಲಿಕೇಶನ್ ಏನಿದೆ ವೆರಿ ಸಿಂಪಲ್ ಟು ಯೂಸ್ ಅಂಡ್ ಬಿಗಿನರ್ಸ್ ಗೆ ಅಂತಾನೆ ಐ ಥಿಂಕ್ ನಾನು ಸಜೆಸ್ಟ್ ಮಾಡ್ತೀನಿ. ಯು ಕ್ಯಾನ್ ಗೋ ಅಹೆಡ್ ಅಂಡ್ ಇನ್ಸ್ಟಾಲ್ ದೋಸ್ 2 ಅಪ್ಲಿಕೇಶನ್. ಎಕ್ಸ್ಪ್ಲೋರ್ ಮಾಡಿ, ಅರ್ಧ ಗಂಟೆ ಎಕ್ಸ್ಪ್ಲೋರ್ ಮಾಡಿ. ಯೂಟ್ಯೂಬ್ ಅಲ್ಲಿ ಕೂಡ ತುಂಬಾ ಟ್ಯೂಟೋರಿಯಲ್ ಸಿಗುತ್ತೆ ಯಾವ ತರ ಇನ್ವೆಸ್ಟ್ ಮಾಡಬೇಕು ಅಂತ. ಪ್ಲೀಸ್ ಚೆಕ್ ಔಟ್ ದೀಸ್ 2 ಅಪ್ಲಿಕೇಶನ್ಸ್. ಸಿ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಕಾಮನ್ ಮಿಸ್ಟೇಕ್ಸ್ ನಾವು ಮಾಡ್ತೀವಿ ಆಸ್ ಅ ಬಿಗಿನರ್. ಏನಂದ್ರೆ ನಮ್ಮ ಫ್ರೆಂಡ್ಸ್ ಸಜೆಷನ್ಸ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಸಿ ನಮ್ಮ ಫ್ರೆಂಡ್ ಸಜೆಷನ್ಸ್ ಓಕೆ ತಗೊಳ್ಳೋಣ, ಬಟ್ ನಮಗೆ ಗೊತ್ತಿಲ್ಲ ಅಲ್ವಾ ಅವನು ಯಾವ ತರ ಸಜೆಸ್ಟ್ ಮಾಡ್ತಿದ್ದಾನೆ, ಯಾವ ತರ ಅವ್ನು ರಿಸರ್ಚ್ ಅನಾಲಿಸಿಸ್ ಮಾಡಿದಾನೆ ಇಲ್ಲ. ವಿ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಟ್. ಸೊ ನಾನು ನಿಮ್ಗೆ ಅಡ್ವೈಸ್ ಮಾಡ್ತಿರೋದೇನು, ಫ್ರೆಂಡ್ಸ್ ಸಜೆಷನ್ಸ್ ತಗೋಬೇಡಿ, ನೀವೇ ಖುದ್ದಾಗಿ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡಿ. ನಿಮ್ಮ ಅನಾಲಿಸಿಸ್ ಸ್ಕಿಲ್ಲು ಇಂಪ್ರೂವ್ ಆಗುತ್ತೆ. ದೆನ್ ಯು ಕ್ಯಾನ್, ನಿಮ್ಮ ಮನಸ್ಸಿಗೆ ಅನ್ಸುತ್ತೆ ಓಕೆ ನನಗೇನೋ ಸಾಲಿಡ್ ಅನಿಸ್ತಾ ಇದೆ ಈ ಫಂಡ್, ಐ ಕ್ಯಾನ್ ಇನ್ವೆಸ್ಟ್ ಅಂತ ನಿಮಗೆ ಗಟ್ ಫೀಲಿಂಗ್ ಬಂತ, ಗೋ ಅಹೆಡ್ ಅಂಡ್ ಇನ್ವೆಸ್ಟ್. ಸೊ ಡೋಂಟ್ ಲಿಸನ್ ಟು ಯುವರ್ ಫ್ರೆಂಡ್ಸ್. ಮುಂಚೆನೆ ಹೇಳ್ದಂಗೆ 3 months 6 months ಅಲ್ಲಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಮಿನಿಮಮ್ 3 years 5 years ವರೆಗೂ ತಲೆನೇ ಕೆಡಿಸ್ಕೋಬೇಡಿ ಎಷ್ಟು ರಿಟರ್ನ್ ಬರ್ತಾ ಇದೆ. ಆಲ್ ದಟ್ ಯು ಡೋಂಟ್ ನೀಡ್ ಟು ಬ್ರೇಕ್ ಯುವರ್ ಹೆಡ್ ಅಟ್ ಆಲ್. ಸಮ್ ಟೈಮ್ ಏನಾಗುತ್ತೆ, ಪ್ಯಾನಿಕ್ ಸೆಲ್ಲಿಂಗ್ ಮಾಡ್ಬಿಡ್ತೀವಿ. ಸುಮ್ಮನೆ ಮಾರ್ಕೆಟ್ ಕ್ರಾಶ್ ಆಯ್ತು ಅಂತ ನಮಗೆ ಸುದ್ದಿ ಬಂದ ತಕ್ಷಣ ಇರೋ ದುಡ್ಡು ಆದ್ರೂ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೋಸ್ಟ್ ಬಿಗಿನರ್ಸ್ ಏನ್ ಮಾಡ್ತಾರೆ, ಸೇಲ್ ಮಾಡ್ಬಿಡ್ತಾರೆ ಅವ್ರ ಮ್ಯೂಚುವಲ್ ಫಂಡ್ಸ್. ಸೊ ನನ್ನ ಅಡ್ವೈಸ್ ಏನಂದ್ರೆ ಸೇಲ್ ಮಾಡಕ್ ಹೋಗ್ಬೇಡಿ, ಹೋಲ್ಡ್ ಮಾಡಿ. ಇನ್ನೊಂದು ಕಾಮನ್ ಮಿಸ್ಟೇಕ್ ಏನಂದ್ರೆ ಇನ್ ಬಿಗಿನರ್ಸ್ ದೇ ವಿಲ್ ಬೈ ಟೂ ಮೆನಿ ಮ್ಯೂಚುವಲ್ ಫಂಡ್ಸ್. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಕೀಪ್ ಇನ್ವೆಸ್ಟ್ಮೆಂಟ್ ಬೋರಿಂಗ್ ಅಂಡ್ ಸಿಂಪಲ್. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಈ 3 ಇದ್ರಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಿ. ಜಾಸ್ತಿ ತಲೆನೇ ಕೆಡಿಸ್ಕೋಬೇಡಿ. ನನ್ನ ಪ್ರಕಾರ ಆಸ್ ಅ ಬಿಗಿನರ್ ಸ್ಟಾರ್ಟ್ ವಿತ್ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್, ಕಾಂಬಿನೇಷನ್ ಆಫ್ ಬೋತ್. ನೀವು ಒಂದು ಪ್ರಾಪರ್ ಮ್ಯೂಚುವಲ್ ಫಂಡ್ ನ ಫೈಂಡ್ ಔಟ್ ಮಾಡಿ ವಿಚ್ ಇಸ್ ಇನ್ವೆಸ್ಟಿಂಗ್ ಇನ್ ಲಾರ್ಜ್ ಕ್ಯಾಪ್ ಆಸ್ ವೆಲ್ ಆಸ್ ಇನ್ ಮಿಡ್ ಕ್ಯಾಪ್. ನೋಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಿ. ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಡೋಂಟ್ ಬೈ ಟೂ ಮೆನಿ ಮ್ಯೂಚುವಲ್ ಫಂಡ್ಸ್. ಸೊ 1 or 2 ಗುಡ್ ಫಂಡ್ಸ್ ಇಸ್ ಎನಫ್. ಸೊ ನನ್ನ ಫೈನಲ್ ಅಡ್ವೈಸ್ ಏನಂದ್ರೆ, ಮ್ಯೂಚುವಲ್ ಫಂಡ್ ಬಂದು ರಿಚ್ ಸ್ಕೀಮ್ ಅಲ್ಲ, ಬಟ್ ಡಿಸಿಪ್ಲಿನ್ ಇಂದ, ಪೇಷನ್ಸ್ ಇಂದ ನೀವು ಅದನ್ನ ಟೈಮ್ ಕೊಟ್ಟು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಬರ್ತ್ ಕೊಡ್ತೀನಿ, ನೀವು ವೆಲ್ತ್ ನ ಜನರೇಟ್ ಮಾಡಬಹುದು. ತುಂಬಾ ಜನ ವೆಲ್ತ್ ಜನರೇಟ್ ಮಾಡಿದ್ದಾರೆ. ಸೊ ಆದಷ್ಟು ಅರ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. ನಿಮಗೆ ಲಾಂಗ್ ಟರ್ಮ್ ಆಗಿ ಅದು ಬಿಗ್ ಇಂಪ್ಯಾಕ್ಟ್ ತರುತ್ತೆ ಇನ್ ಯುವರ್ ಲೈಫ್. ಸೊ ಐ ಹೋಪ್ ಯು ಗಾಟ್ ಸಮ್ ವ್ಯಾಲ್ಯೂ ಔಟ್ ಆಫ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.